ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಚಾನಲ್ನ ನೋಡ್ತಿರ್ತೀರ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಾವು ಬೇಬಿ ಕುಚ್ಚು ಅಂದರೆ ಡಬಲ್ ಕಲರ್ ಬೇಬಿ ಕುಚ್ಚನ್ನು ಯಾವ ಥರ ಹಾಕೋದು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಥ್ರೆಡ್ಡು ಮತ್ತು ಒಂದು ಸೀಸರ್ ಬೇಕಾಗುತ್ತೆ ಅಷ್ಟೇ. ಸೊ ಬನ್ನಿ. ಬ್ಲೂ ಕಲರ್ ಅಂದರೆ ಸ್ಯಾರಿ ರೈಟ್ ಸೈಡಿಂದ ಫಸ್ಟ್ ಒಂದು ಬ್ಲೂ ಕಲರ್, ಬ್ಲೂ ಕಲರ್ನ ನಾನು 40 ತೊಗೊಂಡಿದ್ದೀನಿ ಮತ್ತು ರೆಡ್ ಕಲರ್ನು 40 ತೊಗೊಂಡಿದ್ದೀನಿ. ಸೊ ಎರಡು ಸೇರಿಸಿದ್ರೆ 40 ಆಗುತ್ತೆ. ಸೊ ಈ ಬ್ಲೂ ಕಲರ್ನ ನಾವೆಲ್ಲ ಹಾಕಿರ್ತೀವೋ ಅದ್ರ ಪಕ್ಕದಲ್ಲೇ ಗ್ಯಾಪ್ ಕೊಡಬೇಡಿ, ಅದರ ಪಕ್ಕದಲ್ಲೇ ರೆಡ್ ಕಲರ್ನ ಹಾಕಿ. ನಾನು ಈ ಹಿಂದೆನೂ ಹೇಳಿದ್ದೆ, ಬೇಬಿ ಕುಚ್ಚು ಹಾಕ್ಬೇಕಾದ್ರೆ ನಾವು ಎಷ್ಟಕ್ಕೆ ಲೆಂತಿಗೆ ಇಟ್ಕೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಲೆಂತಿಯಾಗಿ ನಾವು ತಗೋಬೇಕಾಗುತ್ತೆ. ಸೊ ಜರಿ ಥ್ರೆಡ್ ಈ ಎರಡು ಮಧ್ಯದಿಂದ ಹಾಕ್ತಿರೋದು ನಾನು. ಇದನ್ನು ಹಾಗೆ ಬೆಟ್ಟಲ್ಲಿ ಹೋಲ್ಡ್ ಮಾಡಿ, ಸೊ ಬ್ಯಾಕ್ ಸೈಡಿಂದ ಒಂದು ಹಾಕಿ ನೆಕ್ಸ್ಟ್ ಅದನ್ನು ನೀಟಾಗಿ ಲಾಕ್ ಮಾಡಿ, ಮತ್ತು 2 ಟೈಮ್ಸ್ ಒಂದು ಲಾಕ್. ಪೋರ್ಷನಿಂದ ತಗೊಬಂದು ಎರಡನ್ನು ಸೇರಿಸಿ ನಾವು ಕಟ್ ಮಾಡುವಂಥದ್ದು. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಡಬಲ್ ಕಲರು ಒಂದು ಸ್ವಲ್ಪನೂ ಮಿಕ್ಸ್ ಆಗದೆ ಇರೋ ಥರ ಬರುತ್ತೆ. ಇನ್ನೊಂದು ತೋರಿಸ್ತೀನಿ. ನಿಮಗೆ ಎಷ್ಟು ಇಂಚಲ್ಲಿ ಗ್ಯಾಪ್, 1/2 ಇಂಚ್ ಬೇಕಾ 1 ಇಂಚ್ ಬೇಕಾ ನೀವೇ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಬೆಟ್ಟಲ್ಲಿ ತೊಗೊತೀನಿ. ಸೊ ನಾನು ಇಷ್ಟು ಬೆಟ್ಟ ಗ್ಯಾಪಲ್ಲಿ ಹಾಕೊಳ್ಳುವಂಥದ್ದು. ಸೇಮ್ ಬ್ಲೂ ಕಲರ್, ಪಕ್ಕದಲ್ಲೇ ರೆಡ್ ಕಲರ್, ಎಲ್ಲವನ್ನು ನೀಟ್ ಮಾಡ್ಕೊಳ್ಳಿ. ನೀಟ್ ಮಾಡಿಕೊಂಡು ನಾವು ಈ ಥರ ಮಾಡೋದ್ರಿಂದ, ಅಂದರೆ ಎಷ್ಟು ಬೇಕು ಅಷ್ಟು ಲೆಂತ್ಗಿನ್ನ ಜಾಸ್ತಿ ಇಟ್ಕೊಳ್ಳೋದ್ರಿಂದ ನಾವು ಮತ್ತೆ ಟ್ರಿಮ್ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತು ನೀಟಾಗಿ ಟ್ರಿಮ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಮತ್ತೆ ಜರಿ ಥ್ರೆಡ್ನ ಒಂದು ಸಲ ತೊಗೊಬಂದು ಹಾಕಿ, ನೆಕ್ಸ್ಟ್ ಮತ್ತೆ 2 ಟೈಮ್ ಮತ್ತು ಒಂದು ಲಾಕ್ ಅಪ್ಪರ್ ಪೋರ್ಷನಿಂದ ತೊಗೊಬಂದು ಎರಡನ್ನೂ ಸೇರಿ ಕಟ್ ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಓಕೆ, ನೀಟಾಗಿ ಬಂದಿದೆ. ಸೊ ನಿಮಗೇನಾದರೂ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಕಾಣಿಸಿದ್ರೆ ಅದನ್ನು ಟ್ರಿಮ್ ಮಾಡ್ಕೋಬೋದು. ಸೊ ನಾನು ಒಂದೇ ಸಲ ಕಟ್ ಮಾಡೋದ್ರಿಂದ ನನಗೆ ಮತ್ತೆ ಟ್ರಿಮ್ ಮಾಡೋ ಅವಶ್ಯಕತೆ ಬರಲ್ಲ. ಸೊ ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ.